ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಚಾಪ್ಟರ್ 2 ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಜೀವಂತ ಜಗತ್ತಿನ ವೈವಿಧ್ಯತೆಗಳು, ಇದರಲ್ಲಿ ಪಾರ್ಟ್ 7 ಮತ್ತು ಪಾರ್ಟ್ 8ದು MCQ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದರದ್ದೇ ಕಂಟಿನ್ಯೂಯೇಷನ್ ಪಾರ್ಟ್, ಅದರದ್ದು ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಪಾರ್ಟ್ 7ದು ಫಸ್ಟ್ ಕೀ ಆನ್ಸರ್ಸ್ ಇದೆ. ಫಸ್ಟ್ ಒನ್ಗೆ ಆಪ್ಷನ್ ಎ ಮಾನೋಕಾಟ್, ಸೆಕೆಂಡ್ ಒನ್ಗೆ ಆಪ್ಷನ್ ಎ ಡೈಕಾಟ್, ಥರ್ಡ್ ಒನ್ಗೆ ಆಪ್ಷನ್ ಎ ಬಾಡಿ ಪಾರ್ಟ್ಸ್ ಆಫ್ ಡಿಫ್ರೆಂಟ್ ಎನಿಮಲ್ಸ್, ಫೋರ್ತ್ ಒನ್ಗೆ ಆಪ್ಷನ್ ಬಿ ಲೆಗ್ಸ್, ಫಿಫ್ತ್ ಒನ್ಗೆ ಆಪ್ಷನ್ ಎ ವಾಕ್ ಆ್ಯಂಡ್ ಫ್ಲೈಸ್, ಸಿಕ್ಸ್ತ್ ಒನ್ಗೆ ಆಪ್ಷನ್ ಸಿ ಫಿನ್ಸ್, ಸೆವೆಂತ್ ಒನ್ಗೆ ಆಪ್ಷನ್ ಬಿ ಹೌಸ್ ಫ್ಲೈಸ್, ಏಯ್ತ್ ಒನ್ಗೆ ಆಪ್ಷನ್ ಬಿ ಓನ್ಲಿ ಲೆಗ್ಸ್, ನೈನ್ತ್ ಒನ್ಗೆ ಆಪ್ಷನ್ ಡಿ ಪಿಜನ್, 10th ಒನ್ಗೆ ಆಪ್ಷನ್ ಎ ಜಾನಕಿ ಅಮ್ಮಾಲ್, 11th ಒನ್ಗೆ ಆಪ್ಷನ್ ಬಿ ಕೇರಳ, 12th ಒನ್ಗೆ ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಇದಿಷ್ಟು ಪಾರ್ಟ್ 7ದು ಕೀ ಆನ್ಸರ್ಸು. ಒಂದ್ಸಲ ಚೆಕ್ ಮಾಡಿ ಕರೆಕ್ಟ್ ಇದೆಯಾ. ಕ್ವಶನ್ಸನ್ನು ನಾನು ಈ ಸಲ ರೀಡ್ ಮಾಡೋಕ್ಕಾಗಿಲ್ಲ. ನೀವು ಲಾಸ್ಟ್ ಪಾರ್ಟ್ 7ದು ಕ್ವಶನ್ಸನ್ನು ನೋಡಿಕೊಂಡು ಇದು ಕೀ ಆನ್ಸರ್ ಸರಿ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಪಾರ್ಟ್ 8ದು MCQ ಆನ್ಸರ್ಸ್. ಫಸ್ಟ್ ಒನ್ ಬಿ ಸ್ಟ್ರೀಮ್ಲೈನ್ಡ್, ಸುವ್ಯವಸ್ಥಿತವಾಗಿ ರಚನೆ ಆಗಿರುವಂಥದ್ದು ಸ್ಟ್ರೀಮ್ಲೈನ್ ಅಂದರೆ. ಸೆಕೆಂಡ್ ಒನ್ ಸಿ ಗ್ರಾಸಿ ಏರಿಯಾ ಅಂದರೆ ಹುಲ್ಲುಗಾವಲು ಪ್ರದೇಶ. ಥರ್ಡ್ ಒನ್ ಡಿ ಫಿನ್ಸ್, ಫಿನ್ಸ್ ಅಂದರೆ ರೆಕ್ಕೆಗಳು. ಫೋರ್ತ್ ಒನ್ ಬಿ ಲೆಗ್ಸ್ ಕಾಲುಗಳು. ಫಿಫ್ತ್ ಒನ್ ಸಿ ಡೆಸರ್ಟ್ ಮರುಭೂಮಿ. ಸಿಕ್ಸ್ತ್ ಒನ್ ಎ ಫಾರೆಸ್ಟ್ ಕಾಡು. ಸೆವೆಂತ್ ಒನ್ ಬಿ ಡೆಸರ್ಟ್ ಮರುಭೂಮಿ. ಏಯ್ತ್ ಒನ್ ಎ ಮೌಂಟೈನ್ಸ್ ಪರ್ವತ ಪ್ರದೇಶಗಳು. ನೈನ್ತ್ ಒನ್ ಸಿ ಟೂ ಮಚ್ ಹಾಟ್ ಆ್ಯಂಡ್ ಕೋಲ್ಡ್, ತುಂಬ ಹಾಟ್ ಇರುತ್ತೆ ಮತ್ತು ಕೋಲ್ಡು ಇರುತ್ತೆ. 10th ಒನ್ ಬಿ ಡೆಸರ್ಟ್. 11th ಒನ್ ಕ್ಯಾನ್ ಸ್ಟೋರ್ ವಾಟರ್ ಆ್ಯಂಡ್ ಹೆಲ್ಪ್ ದೆಮ್ ಹಾಟ್ ಕಂಡೀಷನ್ಸ್. ಇಲ್ಲಿ ಫ್ಲೆಶಿ ಸ್ಟೆಮ್ಸ್ ಅಂತ ಬರುತ್ತೆ. ಆ ಫ್ಲೆಶಿ ಸ್ಟೆಮ್ ಅಂದರೆ ಏನು ಅಂತ ಕ್ವಶನ್ ಕೇಳಿದ್ದು. ಅದು ಕೆಲಸ ಏನಪ್ಪ ಅಂದರೆ ಅದು ತನ್ನ ಕಾಂಡದಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ತುಂಬ ಬಿಸಿಲಿದ್ದಾಗ ನೀರು ಕಡಿಮೆ ಆದಾಗ ಆ ಸ್ಟೆಮ್ಮಲ್ಲಿ ನೀರನ್ನು ಸಂಗ್ರಹಿಸ್ಕೊಂಡಿರುತ್ತಲ್ಲ ಆ ನೀರು ತುಂಬ ಹಾಟ್ ಕಂಡೀಷನಲ್ಲಿ ಬಿಸಿಯಾದಂತಹ ವಾತಾವರಣ ಇದ್ದಾಗ ಆ ನೀರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಈ ಫ್ಲೆಶಿ ಸ್ಟೆಮ್ಸ್. ಸೊ ಅದು ಆನ್ಸರು ಆಪ್ಷನ್ ಎ. 12th ಒನ್ನು ಬಿ ಕೋನಿಕಲ್. ಇಲ್ಲಿ ಕೋನಿಕಲ್ ಅಂದರೆ ಏನಂತ ಕರಿತೀವಿ ಕನ್ನಡದಲ್ಲಿ, ನಾನು ದೇಹದ ಮೀನಿನ ದೇಹದ ಆಕಾರ ಯಾವ ರೀತಿ ರಚನೆ ಆಗಿರುತ್ತೆ ಅಂತ ಕ್ವಶನ್ಸ್ ಕೇಳಿದೆ. ಅದಕ್ಕೆ ಕೋನಿಕಲ್, ಸ್ಟ್ರೈಟ್ ಲೈನು ಈ ರೀತಿಯಾದಂತಹ ಕ್ವಶನ್ಸ್ ಇತ್ತು. ಆಪ್ಷನ್ಸ್ ಕೋನಿಕಲ್ ಅಂದರೆ ಶಂಕು ಆಕಾರ. ಓಕೆ, ಶಂಕು ಆಕಾರದಲ್ಲಿ ಮೀನಿನ ದೇಹದ ರಚನೆ ಆಗಿರುತ್ತೆ. ಸೊ ಇದಿಷ್ಟು. ಸಾರಿ, ಇದು ಮೀನಿಂದಲ್ಲ, ಡಿಯೋಡಾರ್ ಟ್ರೀ ಇದು ಶೇಪ್ ಯಾವ ರೀತಿ ಇರುತ್ತೆ ಅಂತ ಕ್ವಶನ್ ಕೇಳಿರೋದು. ಆ ಡಿಯೋಡಾರ್ ಟ್ರೀದು ಆಕಾರ ಕೋನಿಕಲ್ ರೀತಿಯಲ್ಲಿ ಶಂಕುವಿನ ಆಕಾರದಲ್ಲಿರುತ್ತೆ ಅದರ ಟ್ರೀ ರಚನೆ. ಅದಕ್ಕೆ ಇದು ಆನ್ಸರು. ಇದಿಷ್ಟು ಪಾರ್ಟ್ 7 ಮತ್ತು ಪಾರ್ಟ್ 8ಅಲ್ಲಿ ಕೊಟ್ಟಿದ್ದಂತಹ ಕ್ವಶನ್ಸ್ಗೆ ಕೀ ಆನ್ಸರ್ಸು. ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ. ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದರೆ ನಿಮಗೆ ಅದರ ಆನ್ಸರ್ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇದು ಎಕ್ಸಾಮ್ಸ್ಗೂ ಸಹ ಹೆಲ್ಪ್ ಆಗುತ್ತೆ. ಸೊ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು CETಗೆ ಪ್ರಿಪೇರ್ ಆಗ್ತಿರ್ತಾರೆ ಮತ್ತು ಸೈನ್ಸ್ ಯಾರು ಕಷ್ಟ ಅಂತಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಇದ್ರದ್ದೇ ಕಂಟಿನ್ಯೂಯೇಷನ್ ಸೆಕೆಂಡ್ ಚಾಪ್ಟ್ರಲ್ಲಿ ಇನ್ನೂ ಕ್ವಶನ್ಸ್ ಇದೆ. ಪಾರ್ಟ್ 9 ಮತ್ತು 10ನಲ್ಲಿ ಇನ್ನೂ ಸ್ವಲ್ಪ ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ವಿಲ್ ಸಿ ಯು ಆನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.